ಎಲ್ಲರಿಗೂ ಗೊತ್ತಿರೋ ಹಾಗೆ ಉದ್ಯೋಗ ಖಾತ್ರಿ ಅನ್ನೋದು ಅದು ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೋ ಹೊಸ ಒಂದು ಬೆಳವಣಿಗೆ ಅಲ್ಲ. ಇಂದಿರಾ ಗಾಂಧಿ ಅವರ ಟೈಮಿಂದ ಸತತವಾಗಿ ಇದು ಒಂದು ನಿಯಮ ಯಾವುದೋ ಒಂದು ರೀತಿಯಲ್ಲಿ ರೂಪಿಸ್ತಾ ಬಂದಿದೆ. ಸಹಜವಾಗಿ ಕಾಲಕ್ಕೆ ತಕ್ಕ ಅದು ನವೀಕರಿಸುವಂಥದ್ದು ಕೆಲಸ ಆಗ್ತಾ ಇತ್ತು. ಅದೇ ರೀತಿ 2005ರಲ್ಲಿ ಎನ್ರೇಗಾ ಅಂತ ಏನೋ ಒಂದು ಕಾಯ್ದೆ ಬಂದಿತ್ತು. ಅದಾದ ನಂತರ ಅದನ್ನ ಮಹಾತ್ಮ ಗಾಂಧಿ ಅಂತ ಹೆಸರು ಜೋಡಿಸಲಾಗಿತ್ತು. ನಂತರ ಅದು 20 ವರ್ಷ ಆ ಪ್ರಯೋಗ ನಡೆದಿತ್ತು. 2025ರಲ್ಲಿ ಇವಾಗ ಕೊನೆ ಈ ಚಳಿಗಾಲದ ಅಧಿವೇಶನದಲ್ಲಿ ಅದೇ ಆ್ಯಕ್ಟನ್ನು ಒಂದು ನವೀಕರಿಸುವಂಥದ್ದು ಕೆಲಸ ಆಗಿತ್ತು. ಆಧುನಿಕ ಕಾಲಕ್ಕೆ ತಕ್ಕ ಒಂದು ಒಳ್ಳೆಯ ಕಾಯ್ದೆ ಬೇಕಾಗಿದೆ. 2005ರ ಭಾರತ ಮತ್ತು 2025ರ ಭಾರತ ಅಲ್ಲ. ನಮ್ಮ ಆಕಾಂಕ್ಷೆಗಳು ಇಡೀ ಒಂದು ಏನು ನಮ್ಮ ಭಾರತದಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ, ಇಡೀ ಜನಸಂಖ್ಯೆಯ ಒಂದು ಏನು ಗುರಿ ಇದೆ, ಇವಾಗ ಉದ್ದೇಶ ಇದೆ, ಇವಾಗ ಅದರಲ್ಲಿ ಭಾಳ ಬದಲಾವಣೆ ಆಗಿದೆ. ಅದಕ್ಕೆ ತಕ್ಕ ನಮ್ಮ ಗ್ರಾಮೀಣ ಭಾಗನೂ ಕೂಡ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಈ VB ಜೀರಾಮ್ಜಿಯನ್ನು ಇವತ್ತು ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾ ಇತ್ತು ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು. ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು. ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಅಂದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇದನ್ನ ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು VB ಜೀರಾಮ್ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಈ ಜನಸಂಖ್ಯೆಯ ಒಂದು ಏನು ಗುರಿ ಇದೆ, ಇವಾಗ ಉದ್ದೇಶ ಇದೆ, ಇವಾಗ ಅದರಲ್ಲಿ ಭಾಳ ಬದಲಾವಣೆ ಆಗಿದೆ. ಅದಕ್ಕೆ ತಕ್ಕ ನಮ್ಮ ಗ್ರಾಮೀಣ ಭಾಗನೂ ಕೂಡ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಈ VB ಜೀರಾಮ್ಜಿಯನ್ನು ಇವತ್ತು ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾ ಇತ್ತು ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು. ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು. ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತಿದ್ದೀವಿ. ಈಗಾಗಲೇ ಕೆಲವು ಅಪಪ್ರಚಾರಗಳು ನಡೀತಾ ಇದ್ದಾವೆ. ನೀವೆಲ್ಲರೂ ಕೂಡ ಅದಕ್ಕೆ ನಿಮ್ಮ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಒಂದು, ಇದು ಏನು ಬರೀ ಏನು ನಮ್ಮ ಉದ್ಯೋಗ ಖಾತ್ರಿ ಅಥವಾ ನಮ್ಮ ಬರೀ ಏನು ಇದು ಗ್ರಾಮೀಣ ಭಾಗದ ಒಂದು ಸ್ವಾವಲಂಬಿತ್ತು, ಸ್ವಾಯತ್ತತೆ ಇತ್ತು, ಈ ಒಂದು ಚೌಕಟ್ಟನ್ನು ರೂಪಿಸಲಿಕ್ಕೆ ಅಂತ ಏನಿತ್ತು ಅದು ಹಿನ್ನಡೆ ಆಗಿದೆ ಅಥವಾ ಅದನ್ನು ಯಾವುದೇ ರೀತಿ ಇದು ಕಿತ್ತಾಕಿದ್ದೀವಿ ಅಂತ ಒಂದು ಅಪಪ್ರಚಾರ ನಡೀತಾ ಇದೆ. 100ಕ್ಕೆ 100 ಅದು ಸುಳ್ಳು. ನಿಜವಾಗಿಯೂ ಕೂಡ ಇವತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿನೇ ತಮ್ಮ ಕಾಮಗಾರಿಗಳನ್ನು ನಿರ್ಧರಿಸ್ಬೋದು. ತಮ್ಮ ಗ್ರಾಮಕ್ಕೆ ಅನುಕೂಲವಾಗಿರ್ತಕ್ಕಂಥ ಕೆಲಸಗಳು ನೀವೇ ಅದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಗ್ರಾಮದ ಭವಿಷ್ಯವನ್ನು ನೀವೇ ರೂಪಿಸ್ಕೋಬೋದು. ನಿಜವಾದಂಥ ಗ್ರಾಮ ಒಂದು ಸ್ವಾಯತ್ತತೆ, ಒಂದು ಸ್ವಾವಲಂಬಿ ಕೊಡೋ ದೃಷ್ಟಿಯಲ್ಲಿ ಈ ಒಂದು VB ಜೀರಾಮ್ಜಿ ಬಂದಿದೆ. ಉದಾಹರಣೆಗೋಸ್ಕರ ನಾನು ಹೇಳ್ತೀನಿ, ಯಾಕೆಂದರೆ ಕೊಡಗುವಲ್ಲಿ ನಿಜಕ್ಕೂ ಕೂಡ ಲಾಭ ಆಗುವಂಥದ್ದು ಒಂದು ಕಾಯ್ದೆ. ಇಲ್ಲಿಯ ಒಂದು ಸಮಸ್ಯೆ ಜಾಸ್ತಿ ಬೇಡಿಕೆಗಳು ಬರೋದು ನಮಗೆಲ್ಲರಿಗೂ ತಡೆಗೋಡೆಗೆ. ಸೊ ಇದು ಪ್ರಕೃತಿ ವಿಕೋಪ ಒಂದು ಏನು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಅಥವಾ ಅದನ್ನ ಕಮ್ಮಿ ಮಾಡೋದಕ್ಕೆ ಏನೇನು ಮೂಲಸೌಕರ್ಯಗಳು ರಕ್ಷಣೆ ಮಾಡ್ಬೋದು, ಇದಕ್ಕೆ ವಿಶೇಷವಾದಂಥ ಜಾಗಗಳಿದೆ ಕೆಲಸಗಳಿಗೆ. ಸೊ ಇಲ್ಲಿ ಕೊಡಗುವಲ್ಲಿ ತಮ್ಮದೇ ಗ್ರಾಮ ಪಂಚಾಯತಿಲಿ ತಡೆಗೋಡೆ ಅವಶ್ಯಕತೆ ಇದ್ದರೆ ಈ ತಡೆಗೋಡೆಗೋಸ್ಕರ ಹೆಚ್ಚು ಕೆಲಸಗಳು ಆಗ್ಬೋದು.
ಪ್ರಕೃತಿ ವಿಕೋಪವನ್ನು ಎದುರಿಸುವ ದೃಷ್ಟಿಯಲ್ಲಿ ನೀವು ಹೆಚ್ಚು ಕೆಲಸಗಳು ಕೊಡ್ಬೋದು. ನಮ್ಮ ಮೈಸೂರಿನಲ್ಲಿ ಬಹುಶಃ ಒಂದು ಕಾರ್ಖಾನೆ ಇರ್ಬೋದು, ಅದರಲ್ಲಿ ನಿಮಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಬಹುಶಃ ಅವರು ಡಿಪ್ಲೊಮಾ ಇರಲ್ಲ, ಆದರೆ ಒಂದು ಕೌಶಲ್ಯ ಮೂಲಕ ಅಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ಬೋದು. ನೀವು ಆ ಕೌಶಲ್ಯಕ್ಕೋಸ್ಕರ ಆ ಕೆಲಸಗಳು ಇಡ್ಬೋದು, ಆ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು ಆ ಗ್ರಾಮಸ್ಥರಿಗೆ. ಸೊ ಇಂಥ ಒಂದು ನಿಜವಾದಂಥ ಒಂದು ಏನು ಆರ್ಥಿಕ ವ್ಯವಸ್ಥೆ ಇದೆ, ಈ ಆಧುನಿಕ ಕಾಲಕ್ಕೆ ತಕ್ಕ ಒಂದು ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ, ಒಂದು ಒಳ್ಳೆ ಚೌಕಟ್ಟು ಮಾಡೋದಕ್ಕೆ ಇವತ್ತು ಅವಕಾಶ ಇದೆ.